ಅತ್ತಿಗೆನ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಅತ್ತೆ ರೂಮಿಂದ ಯಾರು ಶಿಫ್ಟ್ ಮಾಡಿರ್ಬೋದು? ಇಷ್ಟು ಡೀಪ್ ಆಗಿ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಚಿಕ್ಕ ಯಜಮಾನ್ರೆ? ಏನಿಲ್ಲ. ಅಂದ್ರೆ ನನಗೆ ಹೇಳಲ್ಲ ಅಂತಲ್ವಾ? ಯಾವ್ದಾದ್ರು ವಿಷಯ ನಿನ್ನ ಹತ್ರ ಹೇಳಿದಿನಾ? ಹೇಳ್ಬೇಕು ತಾನೇ. ಯಾಕೆ ಹೇಳ್ಬೇಕು? ನೋಡ್ರಿ, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಗಲಾಟೆಲ್ಲ ಕಾಮನ್. ಆದ್ರೆ ಕಾಲ ಸರಿ ಇಲ್ಲ. ಸ್ವೀಟ್ ತಿಂದ್ರು ಕೂಡ ಹಾರ್ಟ್ ಅಟ್ಯಾಕ್ ಇಂದ ಸಾಯೋರು ಇದ್ದಾರೆ. ಸಡನ್ ಆಗಿ ನಾಳೆ ನಿಮ್ಗೇನು ಆಯ್ತು ಅಂತ ಅನ್ಕೊಳ್ಳಿ, ಆಗ ನೀವ್ ಹೋದ್ಮೇಲೆ ನಿಮ್ಮಿಂದ ಬರೋ ಬೆನಿಫಿಟ್ಸ್ ಅಂದ್ರೆ ನೀವೇನಾದ್ರೂ ಇನ್ಶೂರೆನ್ಸ್ ಮಾಡ್ಸಿದ್ರೆ, ಇಲ್ಲಾಂದ್ರೆ ನೀವೆಲ್ಲಾದ್ರೂ ಜಾಗನೋ ಹೊಲನೋ ಸೈಟೋ ತಗೊಂಡಿದ್ರೆ ಅದ್ರ ಡೀಟೇಲ್ಸ್, ಡಾಕ್ಯುಮೆಂಟ್ಸ್, ಪೇಪರ್ಸ್ ನನ್ನ ಹೆಸರಿಗೆ ಬರ್ಬೇಕು ಅಂದ್ರೆ ಮೊದ್ಲೇ ನನಗ್ ಹೇಳಿದ್ರೆ ಹೆಲ್ಪ್ ಆಗತ್ತೆ. ಹೀಗ್ ಮಾತಾಡಿದ್ರೆ ಯಾವ ಗಂಡಗೂ 100 ವರ್ಷ ಬದುಕಬೇಕು ಅನ್ಸಲ್ಲ. ಹಾಗಾದ್ರೆ ಅಂತ ಹೇಳ್ತಾ ಇದೀನಿ, ನೀವೇನು ಫೀಲ್ ಆಗ್ಬೇಡಿ. ಮಕ್ಳನ್ನು ಚಿವುಟಿ ತೊಟ್ಲೂನು ತೂಗೋ ಹಾಗೆ ಮಾತಾಡ್ತೀಯಲ್ಲ ನೀನು. ನಾನ್ ಚೆನ್ನಾಗಿರ್ಬೇಕು ಅಂತ ನೀನ್ ಬೇಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಾನ್ ಹೋದ್ರೆ ನಿನಗೇನ್ ಬರುತ್ತೆ ಅಂತ ಯೋಚನೆ ಮಾಡ್ದೆ ನೋಡ್ದ್ಯಾ? ಅದು ನನ್ಗೆ ಬೇಜಾರಾಗಿದ್ದು. ತುಂಬಾ ಪುಸ್ತಕಗಳನ್ನ ಓದಿದೀನಿ ಅಂತ ಹೇಳ್ತಾ ಇರ್ತೀರಾ, ಆದ್ರೆ ನಾನ್ ನೇರವಾಗಿ ಮಾತಾಡಿದ್ರೆ ನಿಮ್ಗ್ಯಾಕೂರಿ? ಏಯ್, ನನ್ಗೆ ಹಿಂಸೆ ಕೊಡ್ಬೇಡ, ಸೈಲೆಂಟ್ ಆಗಿ ಹೋಗು. ನಿಮ್ಗೆ ಯಾವ್ದೋ ಒಂದ್ ದೊಡ್ಡ ಸಮಸ್ಯೆ ಇದೆ ಅಂತ ಅನ್ಸತ್ತೆ. ಅದೇನು ಅಂತ ಹೇಳಿದ್ರೆ ನಾನ್ ನಿಮಗ್ ಸಹಾಯ ಮಾಡ್ತೀನಲ್ವೇನ್ರಿ? ಹಾಗಿದ್ರೆ ಎಲ್ಲಿದ್ದಾರೆ ಹೋಗ್ ನೋಡು. ಏನದು? ಅಜ್ಜಿ ಹೇಳಿದ್ರಲ್ಲ, ನೈನಿ ಅತ್ಗೆನ ರೂಮಲ್ಲಿ ತೋರಿಸ್ತೀನಿ ಅಂತ. ಹೌದು. ಕಾಣಿಸ್ಲಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ಟೈಮ್ ತಗೊಂಡು ಅವ್ರನ್ನ ಹುಡುಕ್ತ್ಯಾ? ಹೀಗ್ ಹೇಳಿದ್ದಕ್ಕೆ ನಿಮಗ್ ನಾನು ಏನು ಹೇಳಲ್ಲ, ಆದ್ರೆ ಮನೇಲೆ ನಮ್ಮ ಅಕ್ಕ ಇದ್ರುನು ಮತ್ತೆ ನಮ್ಮ ಅಕ್ಕನ ಊರೆಲ್ಲ ಹುಡುಕ್ತಾ ಇದ್ದೀನಿ ಅಂತಂದ್ರೆ ನನ್ನನ್ನ ಹುಚ್ಚಿ ತರ ನೋಡ್ತಾರೆ. ತಮಾಷೆ ಮಾಡ್ಬೇಕೆ ಹೊರತು ಹೀಗೆ ಕೋಪ ಬರೋ ಹಾಗೆ ಮಾಡ್ಬಾರ್ದು. ಆ ಅಜ್ಜಿ ತರ ಇವ್ರಿಗೂ ತಲೆ ಕೆಟ್ಟಿದೆ ಅನ್ಸುತ್ತೆ. ಇವಳಿಗೆ ಇಲ್ದೇ ಇರೋ ಡೌಟ್ ಬರಬಾರ್ದು ಅಂತ ಹಾಗಂದಿದ್ದು. ಇನ್ನ ರೂಮ್ ಬಗ್ಗೆ ಯೋಚನೆ ಮಾಡಲ್ಲ.